ಅತ್ತ ಉಗ್ರರ ದಮನಕ್ಕೆ ಸಮರ ನಡೀತಾ ಇದ್ರೆ ಇತ್ತ ರಾಜಕೀಯ ಅಖಾಡದಲ್ಲಿ ಮತ್ತೆ ಜಾತಿ ಗಣತಿ ಯುದ್ಧ ಶುರುವಾಗಿದೆ. ನಮ್ಮ ಒತ್ತಡದಿಂದಲೇ ಜಾತಿ ಗಣತಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಕಾಂಗ್ರೆಸ್ ಬೆಂತಟ್ಕೊಳ್ತಾ ಇದೆ. ಇದಕ್ಕೆ ಬಿಜೆಪಿ ನೀವು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ರಿ, ಹೀಗಾಗಿ ವೈಜ್ಞಾನಿಕವಾದ ಸರ್ವೆ ನಡೆಸುವಂತ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡಿರೋ ನಿರ್ಧಾರ ನೋಡಿ, ದೇಶದಾದ್ಯಂತ ವೈಜ್ಞಾನಿಕವಾದಂತ ಒಂದು ರಿಪೋರ್ಟ್ ನಾವು ಕೊಡ್ತೀವಿ ಅಂತ ಬೆಂತಟ್ಕೊಳ್ತಾ ಇದೆ. ಜಾತಿ ಗಣತಿಗೆ ಕೇಂದ್ರ ನಿರ್ಧಾರ, ದೇಶದಲ್ಲಿ ಸಂಚಲನ. ದೇಶದಲ್ಲಿ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರೋದು ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಮೋದಿ ಸರ್ಕಾರದ ನಿರ್ಧಾರಕ್ಕೆ ಕೌಂಟರ್ ಕೊಟ್ಟಿರುವ ಕಾಂಗ್ರೆಸ್ ರಾಹುಲ್ ಗಾಂಧಿ ಒತ್ತಡಕ್ಕೆ ಕೇಂದ್ರ ಮಣಿದಿದೆ ಅಂತ ಕ್ಲೈಮ್ ಮಾಡ್ಕೊಳ್ತಾ ಇದೆ. ನಿನ್ನೆ ದಿಢೀರ್ ಅಂತ ಸುದ್ದಿಗೋಷ್ಠಿ ಕರೆದ ರಾಹುಲ್ ಸ್ವಾಗತ ಮಾಡಿದ್ದಾರೆ. हम इसको सपोर्ट करते हैं, पूरी तरह सपोर्ट करते हैं, मगर हम टाइमलाइन चाहते हैं. हम जानना चाहते हैं ये कब तक होगा और कास्ट सेंसस को डिज़ाइन करने में हमारा पूरा सरकार को ऑफर है, पूरा समर्थन है कि हम डिज़ाइन करेंगे क्योंकि डिज़ाइन बहुत ज़रूरी है. ಇದಕ್ಕೆ ಕೌಂಟರ್ ಕೊಟ್ಟಿರುವ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆಯ ನಿರ್ಣಯದಿಂದ ಕೆಲವರು ಗಾಬರಿಯಾಗಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಹಿಂದುಳಿದ ವರ್ಗದ ವಿರೋಧಿ ಅಂತ ತಿವಿದಿದ್ದಾರೆ. मित्रों, कल जब ये निर्णय हुआ कुछ लोग बुखलाए गए हैं, कहते हैं सरकार उनकी है, सिस्टम हमारी है. मित्रों, कांग्रेस पार्टी सदैव देश की वंचित वर्ग, देश की आदिवासी, देश की दलित, देश की पिछड़ों के खिलाफ रही है. इसीलिए उनकी खोखलापन आज ध्यान में आ रही है. ರಾಹುಲ್ ಗಾಂಧಿ ಒತ್ತಡಕ್ಕೆ ಮಣಿದು ಜಾತಿ ಗಣತಿಗೆ ಕೇಂದ್ರ ನಿರ್ಧಾರ. ಬಿಹಾರ ಚುನಾವಣೆಗಾಗಿ ಆತುರದ ನಿರ್ಧಾರ, ಸಿಎಂ ಸಿದ್ದರಾಮಯ್ಯ ಕಿಡಿ. ಇತ್ತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಒತ್ತಡ ಹಾಕಿದ್ರಿಂದ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಸಿಎಂ ಹೇಳಿದ್ರು. ಹಾಗೇನೆ ಬಿಹಾರ ಚುನಾವಣೆ ಇರೋದ್ರಿಂದ ಆತುರದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇವಲ ಜಾತಿ ಗಣತಿ ಮಾಡಿದ್ರೆ ಸಾಲಲ್ಲ ಅಂದ್ರು. ಈ ಒತ್ತಡ ಜಾಸ್ತಿ ಆದ್ರಿಂದ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರಿಂದ ಒತ್ತಡಕ್ಕೆ ಸಿಕ್ಕಿ ಮತ್ತೆ ನಾವು ಮೊನ್ನೆ ಏಪ್ರಿಲ್ 9ನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು AICC ಕನ್ವೆನ್ಷನ್ ಮಾಡೋದು, ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು. ನಿನ್ನೆ ಆತರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ. ಕೂಡಲೇ ಜನಗಣತಿನೂ ಆಗ್ಬೇಕು, ಜಾತಿ ಗಣತಿನೂ ಆಗ್ಬೇಕು. ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗಬೇಕು. ಇನ್ನು ಡಿಕೆ ಶಿವಕುಮಾರ್ ಕೂಡ ರಾಹುಲ್ ಒತ್ತಾಯಕ್ಕೆ ಕೇಂದ್ರ ಮಣಿದಿದೆ ಅಂದ್ರು. 2023ರಲ್ಲೇ ಪ್ರಧಾನಿಗಳಿಗೆ ಮನವಿ ಮಾಡಿದ್ದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ದಾಖಲೆ ತೋರಿಸಿದ್ರು. ನೋಡಪ್ಪ, ಈಗಾಗಲೇ ನಮ್ಮ ಕಾಂಗ್ರೆಸ್ನ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇದೇ ವಿಚಾರ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜಾತಿ ಗಣತಿ. ಆ ಒತ್ತಾಯಕ್ಕೆ ಮಣಿದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅವರು ಕೂಡ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಾನು ಲೆಟರ್ನು ಬರೆದಿದ್ದೆ ನೋಡಿ. ಏಪ್ರಿಲ್ 16, 2023 ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತು 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗೆ ಮಾಡಿದೇವೆ ಹಿಂಗೆ ಮಾಡಿದೇವೆ ಅಂತ ನಾನು ಇದ್ರೊಳಗೆ ಮೊದಲೇ ಹೇಳೀನಿ. ಕಾಂಗ್ರೆಸ್ನ 6 ಪ್ರಧಾನಿಗಳಿದ್ರೂ ಜಾತಿ ಗಣತಿ ಮಾಡಲಿಲ್ಲ. 1931ರ ಬಳಿಕ ಕಾಂಗ್ರೆಸ್ನ 6 ನಾಯಕರು ಪ್ರಧಾನಿಗಳಾಗಿದ್ದರು, ಜಾತಿ ಗಣತಿ ಮಾಡಲಿಲ್ಲ. ಈಗ ಸ್ವಾಗತ ಮಾಡ್ತಾ ಇದ್ದೀರಿ ಅಂತ ಆರ್ ಅಶೋಕ್ ಕುಟುಕಿದ್ದಾರೆ. ಎಲ್ಲಾ ಸಮುದಾಯಕ್ಕೂ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ BY ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳ್ಬೇಕು. ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡದೆ ಮೋಸ ಮಾಡಿದ್ರಲ್ಲ. ನಿಮ್ಮವ್ರು 6 ಜನ ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಜ್ಞಾನನೇ ಬರಲಿಲ್ಲಲ್ಲ. ಜ್ಞಾನ ಇಲ್ದಂತಕ್ಕಂಥ, ಕಾಮನ್ ಸೆನ್ಸ್ ಇಲ್ದಕ್ಕಂಥ ಸರ್ಕಾರಗಳು ಬಂದು ಇದನ್ನ ಮಾಡಿಲ್ಲಲ್ಲ, ಅವ್ರಿಗೆ ಹೇಳ್ಬೇಕಾಯ್ತು ನೀವು. ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು, ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು. ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಇದರ ನಡುವೆ ಮುಂದಿನ ವಾರ ಜಾತಿ ಗಣತಿ ಕುರಿತು ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ. ಎಲ್ಲಾ ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಅವರೇನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದು ಸಸ್ಪೆನ್ಸ್ ಆಗಿ ಉಳಿದಿದೆ. ಈರಣ್ಣ ಬಸವ, TV9 ಬೆಂಗಳೂರು.